ಹರೇ ಕೃಷ್ಣ. ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಬಂಧುಗಳೇ, ನನಗೆ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ, ನಮಗೆ ಕೆಟ್ಟ ಕನಸು ಬೀಳ್ತಾ ಇದೆ, ದಿನಾಲೂ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ, ಕೆಟ್ಟ ಕನಸುಗಳು ಮಕ್ಕಳಿಗೆ ಬೀಳ್ತಾ ಇವೆ, ಕೆಟ್ಟ ಕನಸುಗಳು ಗಾಬರಿ ಆಗ್ತಾ ಇದ್ದಾವೆ, ಅಳ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ಹೇಳೋದು ಸರ್ವೇ ಸಾಮಾನ್ಯ. ಕೆಟ್ಟ ಕನಸುಗಳು ನಮ್ಮ ನೆಗೆಟಿವಿಟಿಯ ನೆರಳುಗಳು. ಹೌದಾ? ನಮ್ಮಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಏನಿದೆ ಅದು ನಮ್ಮನ್ನು ರಾತ್ರಿ ಮಲಗಿದಾಗ ಅದು ಹೊರಗಡೆಗೆ ಬರುತ್ತೆ. ಹೌದಾ? ಆ ನೆಗೆಟಿವಿಟಿಯನ್ನು ದೂರ ಮಾಡಬೇಕು ಅಂದರೆ ನಮ್ಮಲ್ಲಿ ದೈವಿಕ ಶಕ್ತಿ ಇರಬೇಕು, ಪಾಸಿಟಿವಿಟಿ ಇರಬೇಕು. ಹೌದಾ? ಅದರಿಂದನೇ ಹೇಳೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ನಮ್ಮಲ್ಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿಗಳನ್ನು ಹೊರಗಡೆ ಕಳಿಸಿ ನಮ್ಮಲ್ಲಿ ಹೊರಗಡೆ ಇರ್ತಕ್ಕಂಥ ಎಲ್ಲ ಪಾಸಿಟಿವಿಟಿ, ಈ ಯೂನಿವರ್ಸಲ್ಲಿ ಏನಿರುತ್ತೆ, ಹೌದಾ, ಪ್ರಕೃತಿಯಲ್ಲಿ ಏನಿರುತ್ತೆ, ಆ ಎಲ್ಲ ಪಾಸಿಟಿವಿಟಿಯನ್ನು ನಮ್ಮಲ್ಲಿ ನಾವು ಕರ್ಕೋಬೇಕು. ಹೌದಾ? ತೆಗೆದುಕೊಳ್ಳಬೇಕು. ಎಲ್ಲ ಪಾಸಿಟಿವಿಟಿನ, ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳು ನಮ್ಮಲ್ಲಿ ಬರಬೇಕು ಅಂದರೆ ನಾವು ದೈವವನ್ನು ನೆನೆಬೇಕು. ಹೌದಾ? ಭಗವಂತನ ಧ್ಯಾನವನ್ನು ಮಾಡಬೇಕು, ಮಂತ್ರಗಳನ್ನು ಹೇಳಬೇಕು. ಮತ್ತೆ ಮಂತ್ರಗಳಿಗೇ ಬರ್ತೇವೆ ನಾವು. ಹೌದಾ? ಆದ್ದರಿಂದ ನಮ್ಮ ಹಿರಿಯರು ಹೇಳಿರ್ತಕ್ಕಂತಹ ಮಂತ್ರಗಳು, ಆ ಮಂತ್ರಗಳಲ್ಲಿರ್ತಕ್ಕಂಥ ಶಕ್ತಿ ನಮಗೆ ಇನ್ನೂ ಅರಿವಾಗುತ್ತಾನೇ ಇಲ್ಲ. ಹೌದಾ? ಆದ್ದರಿಂದ ಒಂದು ಹನುಮಂತನ ಮಂತ್ರವನ್ನು ಹೇಳ್ತೇನೆ ನಾನು. ಹೌದಾ? ಅದನ್ನು ಪ್ರತಿನಿತ್ಯ ಮಲಗುವಾಗ, ನಾನು ಚಿಕ್ಕವಳಿದ್ದಾಗಿಂದನೂ ಹೇಳ್ತಾನೇ ಇದ್ದೇವೆ. ನಮ್ಮ ತಂದೆ ತಾಯಿಗಳು ನನಗೆ ಹೇಳ್ಕೊಟ್ಟಿದ್ದಾಳೆ ನಮ್ಮಮ್ಮ. ಹೌದಾ? ಏನು ಮಂತ್ರವನ್ನು ಆಂಜನೇಯ ನೋಡಿ, ಆಂಜನೇಯನ ಎಲ್ಲಿರ್ತಾನೋ ಅಲ್ಲಿ ಯಾವ ದುಷ್ಟಶಕ್ತಿಗಳೂ ಇರೋದಿಲ್ಲ. ಇನ್ನು ಕೆಟ್ಟ ಕನಸು ಎಲ್ಲಿ ಬೀಳುತ್ತೆ? ಹೌದಾ? ಹನುಮಪ್ಪ ಇರೋ ಜಾಗದಲ್ಲಿ ಕೆಟ್ಟ ಕನಸು ಎಲ್ಲಿಂದ ಬರಬೇಕು, ಕೆಟ್ಟದ್ದು ಎಲ್ಲಿಂದ ಬರಬೇಕು? ಆಂಜನೇಯ ಚಿರಂಜೀವಿ. ಹೌದಾ? ಈಗಲೂ ಸಹ ಇದ್ದಾನೆ, ಅದು ಸತ್ಯ. ಯಾಕಂದರೆ ಕಲಿಯುಗದ ಅಂತ್ಯದವರೆಗೂ ಹನುಮಪ್ಪ ಇದ್ದೇ ಇರ್ತಾನೆ. ಹನುಮಂತ ದೇವರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ. ಯಾಕಂದರೆ ಕಲಿಯುಗದ ಅಂತ್ಯಕ್ಕೆ ಆಂಜನೇಯ ಬರ್ತಾನೆ. ಕಲ್ಕಿಯ ಅವತಾರಕ್ಕೆ ಏನು ಬೆಂಬಲವನ್ನು ನೀಡಿ ಸಹಾಯವನ್ನು ಮಾಡಿ ಕಲಿಯನ್ನು ಸಂಹಾರ ಮಾಡುವುದಕ್ಕೆ ಆಂಜನೇಯ ಇರ್ತಾನೆ. ಇನ್ನೂ 7 ಜನ ಚಿರಂಜೀವಿಗಳು ಹೇಳಿದೆ ನಾನು. ಆಂಜನೇಯ ಇನ್ನೂ 6 ಜನ ಚಿರಂಜೀವಿಗಳಿದ್ದಾರೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಆದ್ದರಿಂದ ಕಲಿಯುಗದಲ್ಲಿ ಆಂಜನೇಯ ಸ್ವಾಮಿ ಶಾಶ್ವತವಾಗಿ ಇನ್ನೂ ಜೀವಂತವಾಗಿದ್ದಾನೆ. ಆತ ಚಿರಂಜೀವಿ. ಆದ್ದರಿಂದ ಆತನನ್ನು ನೆನೆಸಿದರೆ ನಮ್ಮಲ್ಲಿ ಯಾವ ದುಷ್ಟಶಕ್ತಿಗಳೂ ನಿಲ್ಲೋದಿಲ್ಲ, ನಮ್ಮ ಹತ್ತಿರ ಸುಳಿಯೋದಿಲ್ಲ, ನಮ್ಮ ನೆರಳನ್ನು ಕೂಡ ತಾಕೋದಿಲ್ಲ. ಅದಕ್ಕೆ ನಾನು ನಿಮಗೆ ಅವತ್ತು ಯಂತ್ರೋದ್ಧಾರಕ ಮಂತ್ರ ಹೇಳಿದ್ದು. ಹೌದಾ? ಆದ್ದರಿಂದ ಈ ಒಂದು ಸಣ್ಣದು ಚಿಕ್ಕದಿದೆ ಮಂತ್ರ ಇದು. ಹೌದಾ? ಕೆಟ್ಟ ಕನಸು ಬೀಳಬಾರ್ದು. ರಾತ್ರಿ ಹೊತ್ತಲ್ಲಿ ನಾವು ಮಲಗುವಾಗ ಅದನ್ನು ಹೇಳಿಕೊಂಡು ಮಲಗಬೇಕು. ಮಕ್ಕಳಿಗೆ ವಿಶೇಷವಾಗಿ ಈ ಮಂತ್ರವನ್ನು ಮಕ್ಕಳಿಗೆ ಪ್ರತಿನಿತ್ಯ ಹೇಳಿಸಿ ಅವು ಕಂಠಪಟ್ಟಾಗ್ಬಿಟ್ರೆ ಮುಗಿದೋಯ್ತು. ಹೌದಾ? ದಿನಕ್ಕೆ 4-5 ಬಾರಿ ಹೇಳಿದ್ರಿಗಿನ ಅದು ಬಾಯಿಗೆ ಬಂದುಬಿಡುತ್ತೆ. ಭಾಳ ಸುಲಭ ಇದೆ. ಹೌದಾ? ಮನಸ್ಸಿಟ್ಟು ಭಕ್ತಿ ಶ್ರದ್ಧೆ ನಂಬಿಕೆಗಳಿಂದ ಹೇಳಿದರೆ ಎಂಥ ದೊಡ್ಡ ಮಂತ್ರವನ್ನಾದರೂ ಸಹ ಬಾಯಿ ಪಾಠವಾಗಿಬಿಡುತ್ತದೆ. ಹೌದಾ? ನಾವು ಎಲ್ಲಿ ಹೋಗ್ತಾನೋ ಅಥವಾ ಕುಳಿತುಕೊಂಡಲ್ಲಿ ನಾವು ಕೆಲಸ ಮಾಡ್ತಾನೋ ಎಷ್ಟೋ ಮಂತ್ರಗಳನ್ನು ಹೇಳ್ಕೊಬೋದು ನಾವು. ಹೌದಾ? ಬಾಯಿಂದ ಸುಲಭವಾಗಿ ಬಾಯಿಪಾಠ ಅಥವಾ ಬಾಯಿಗೆ ಬಂದುಬಿಟ್ರೆ ಆ ಮಂತ್ರಗಳು. ಹೌದಾ? ಆದ್ದರಿಂದ ಈ ಮಂತ್ರವನ್ನು ಹೇಳ್ತೇನೆ. ಪುಟ್ಟದಾಗಿದೆ ಮಂತ್ರ, ಅದನ್ನು ಹೇಳಿಕೊಳ್ಳಿ. ನೀವು ಹೇಳಿ, ಮಕ್ಕಳಿಗೂ ಸಹ ಹೇಳಿಸಿ. ಅದರಿಂದ ನೀನು ಮಲಗತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿದರೆ ಯಾವ ದುಸ್ವಪ್ನಗಳೂ ಬೀಳೋದಿಲ್ಲ. ಹೌದಾ? ಅಷ್ಟು ಶಕ್ತಿಶಾಲಿ ಈ ಮಂತ್ರಕ್ಕಿದೆ. ಹೌದಾ? ಈ ಮಂತ್ರವನ್ನು ಹೇಳ್ತೇನೆ ಈಗ. ಮಂತ್ರವನ್ನು ನೀವು ಹೇಳಿ, ಮಕ್ಕಳಿಂದಲೂ ಸಹ ಹೇಳಿಸಿ. ಯಾವ ಕೆಟ್ಟ ಕನಸುಗಳು, ಯಾವ ನಕಾರಾತ್ಮಕ ಶಕ್ತಿಗಳು ಸಹ ನಮ್ಮ ಹತ್ರ ಬರದೇ ಇರದಂತೆ ನಾವು ನೋಡಿಕೊಳ್ಳೋಣ ಅಲ್ವಾ ಬಂಧುಗಳೇ? ಆದ್ದರಿಂದ ಈ ಮಂತ್ರವನ್ನು ಹೇಳ್ತೇನೆ. ಇದನ್ನು ಪ್ರತಿನಿತ್ಯ ಹೇಳಿಕೊಳ್ಳಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನಕಾಲೇ ಪಠೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತೆ ಅಂತ ಇದೆ ನೋಡಿ. ಎಷ್ಟಿದೆ? ಇನ್ನೊಮ್ಮೆ ಹೇಳ್ತೀನಿ ಮಂತ್ರವನ್ನು. ರಾಮಸ್ಕಂದಂ ಹನುಮಂತಂ ವೈನತೇಯಂ ವೃಕೋದರಂ ಶಯನಕಾಲೇ ಪಠೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತೆ. ನೋಡಿ, ರಾಮನ ಬಾಹುವಾಗಿ ಕಾಯ್ತಾ ಇರ್ತಕ್ಕಂತಹ ಅಥವಾ ರಾಮನ ಬಂಟನಾಗಿರ್ತಕ್ಕಂತಹ ಹನುಮಂತ. ಹೌದಾ? ವೃಕೋದರ, ಅವನೇ ಭೀಮನಾಗಿರ್ತಕ್ಕಂಥವನು ದ್ವಾಪರಯುಗದಲ್ಲಿ. ಹೌದಾ? ಅಂಥ ಭೀಮ ಮತ್ತು ಹನುಮಪ್ಪನನ್ನು ನಾವು ನೆನೆಸಿಕೊಂಡರೆ ಮಲಗುವ ಸಂದರ್ಭದಲ್ಲಿ, ಶಯನಕಾಲೇ ಪಠೇ ನಿತ್ಯಂ, ಮಲಗುವ ಸಂದರ್ಭದಲ್ಲಿ ಪ್ರತಿನಿತ್ಯ ನಾವು ಈ ಮಂತ್ರವನ್ನು ಪಠಿಸುವುದರಿಂದ ದುಸ್ವಪ್ನಂ ತಸ್ಯ ನಶ್ಯತೆ, ದುಸ್ವಪ್ನಗಳು ಬರೋದೇ ಇಲ್ಲ. ಹೌದಾ? ಕೆಟ್ಟ ಕನಸುಗಳು ಬೀಳೋದಿಲ್ಲ. ಭಕ್ತಿ ಶ್ರದ್ಧೆ ನಂಬಿಕೆ ಇಟ್ಟು ಈ ಮಂತ್ರದ ಮೇಲೆ ಜಪಿಸಿ. ಈ ಮಂತ್ರಗಳಿಂದ ನಿಮ್ಮ ದುಸ್ವಪ್ನಗಳಿದೆ, ಮಕ್ಕಳಿಗೆ ಕೆಟ್ಟ ಕನಸು ಬೀಳ್ತಾ ಇದೆ ಅಥವಾ ನಮಗೆ ಕೆಟ್ಟ ಕನಸು ಬೀಳ್ತಾ ಇದೆ, ಅದೆಲ್ಲವೂ ಸಹ ನಾಶವಾಗುತ್ತೆ. ಒಳ್ಳೆಯ ಭಗವಂತನ ಧ್ಯಾನದಲ್ಲಿ ಇರ್ತಕ್ಕಂಥ ಕನಸುಗಳು, ಒಳ್ಳೊಳ್ಳೆ ಕನಸುಗಳು ಬೀಳ್ತವೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.